ಇದೊಂದು ಚಿತ್ರನ ನೀವು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇಷ್ಟು ಒಂದೂವರೆ ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ರು ಕೂಡ ನಾವು ಒಂದು ಪ್ರೆಸ್ ಮೀಟ್ ಆಗಲಿ ಮೀಟ್ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡಲಿಲ್ಲ. ಯಾಕಂದ್ರೆ ಎಲ್ಲ ಚಿತ್ರಗಳಿಗೆ ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಏನಂದ್ರೆ ಈ ಸಬ್ಜೆಕ್ಟ್ ಆತರ ಇರೋದ್ರಿಂದ, ಆ ಒಂದೇ ಒಂದು ಕಾರಣದಿಂದ, ನಾನು ಅಲ್ಲ ನೀನು ಅನ್ನೋದೇ ಈ ಕಾನ್ಸೆಪ್ಟ್ ಆದ್ರಿಂದ ಅದೇನೋ ಗೊತ್ತಿಲ್ಲದೆ ಅದೇ ಮಾಡ್ಸಿದ್ವಿ. ಇದು ಕೂಡ ನಾವು ಪ್ಲಾನ್ ಮಾಡಿಲ್ಲ. ಫಸ್ಟ್ ಏನೋ ಅನ್ಕೊಂಡು ಮಾಡ್ತಾ ಹೋದ್ವಿ. ಕಾರಣಾಂತರಗಳಿಂದ ನಾವು ಮೀಟ್ ಮಾಡೋಕ್ಕಾಗಿಲ್ಲ. ಮಾಡೋಣ ಫಸ್ಟ್ ಸಿನಿಮಾ ಮುಗಿಸ್ಬೋಣ ಅನ್ಕೊಂಡು ಆಮೇಲೆ ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡು ಹಂಗೇ ಪೋಸ್ಟ್ಪೋನ್ ಆಗ್ತಾನೆ ಹೋಯ್ತು. ಇದ್ರ ಮಧ್ಯೆ ಒಂದು ಡೆವಲಪ್ಮೆಂಟ್ ಆಗಿದೆ ಏನಂದ್ರೆ, ಫ್ಯಾನ್ಸ್ಗಳೇ ತುಂಬಾ ಲೇಟ್ ಆಗ್ತಿದ್ರು ಕೂಡ ಅವರೇ ಏನೋ ಒಂದಷ್ಟು ಡಿಸೈನ್ಸ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೋದಿಲ್ಲ ಅದನ್ನ ಜೀವಂತವಾಗಿ ಉಳಿಸ್ಕೊಂಡೇ ಬಂದ್ರು ಈ ಸಿನಿಮಾನ. ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಫ್ಯಾನ್ಸ್ಗೆ. ಈ ಸಿನಿಮಾ ಮಾಡಿದ್ದು ಅವ್ರಿಗೋಸ್ಕರನೇ, ಎಲ್ಲರೂ ಮಾಡೋದು ಅವ್ರಿಗೋಸ್ಕರನೇ. ಎಸ್ಪೆಷಲಿ ಈ ಸಿನಿಮಾ ನನಗೆ ಇದನ್ನ ಸ್ಟಾರ್ಟ್ ಮಾಡೋಕೆ ಧೈರ್ಯ ಬಂದಿದ್ದೆ ಒಂದು ಆಟೋ ಮೇಲಿರೋ ಒಂದು ಪೋಸ್ಟರ್ ನೋಡಿದಾಗ, ಉಪ್ಪಿಟ್ಟು ಅಂತ ಹಾಕಿರೋದು ನೋಡಿದಾಗ. ಅದಾದ್ರ ಮೇಲೆ ನೀನು ಅನ್ನೋದೇ ಕಂಟಿನ್ಯೂ ಆಯ್ತು. ಅವರೇ ಪಬ್ಲಿಸಿಟಿ ಮಾಡ್ಕೊಂಡ್ಬಂದ್ರು. ಆಮೇಲೆ ಅದೇ ನನಗೊಂದು ಐಡಿಯಾ ಆಗಿ ಚೇಂಜ್ ಆಯ್ತು. ನೀನು ಅಂತಾನೆ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅನ್ಬಿಟ್ಟು ಆಡಿಯೋ ರಿಲೀಸ್ ಕೂಡ ನೀನು ಅಂದ್ರೆ ಎಲ್ಲ ಅಭಿಮಾನಿಗಳೇ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಗೊತ್ತು, ಆಡಿಯೋ ರಿಲೀಸ್ ನಾವು ಮತ್ತೆ ಸೇರಿದ್ವಿ. ಅಲ್ಲೂ ಕೂಡ ಒಂಥರ ಏನೋ ಆ ಕಾನ್ಸೆಪ್ಟ್ ಕೂಡ ನೀನು ಅಂತ ಸ್ಟೇಜ್ ಇಂದ ಕೆಳಗಿಳಿದ್ ಬಂದು ನಿಮ್ ಜೊತೆ ಮಿಂಗಲ್ ಆಗತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಾದ್ರ ಮೇಲೆ ಆಮೇಲೆ ತುಂಬಾ ಅರೋಗೆನ್ಸ್ ಆಗುತ್ತೆ, ತುಂಬಾ ಅಹಂಕಾರ ಅಂತೆಲ್ಲ ಅನ್ಕೊಂಡ್ಬಿಡ್ತೀರೋ ಅದಕ್ಕೋಸ್ಕರ ಒಂದ್ಸತಿ ಬಿಫೋರ್ ರಿಲೀಸ್ ಎಲ್ಲರನ್ನು ಮೀಟ್ ಮಾಡೋಣ ಮಾತಾಡೋಣ ಅದಕ್ಕೋಸ್ಕರ. ನಿಜ ಹೇಳ್ಬೇಕಂದ್ರೆ ಅದ್ರ ಮಾತಾಡಕ್ಕೆ ಏನು ವಿಷಯ ಇಲ್ಲ. ಸಿನಿಮಾ ಆದ್ಮೇಲೆ ತುಂಬಾ ಸತಿ ಸೇರೋಣ, ತುಂಬಾ ಮಾತಾಡೋಣ, ತುಂಬಾ ವಿಷಯಗಳಿರುತ್ತೆ. ಅದಕ್ಕೆ ಮುಂಚೆ ಏನಿದ್ರು ಕೂಡ ನೀವು ನೋಡ್ಬೇಕು, ಈ ಸಿನಿಮಾ ಕಂಪ್ಲೀಟ್ಲಿ ತುಂಬಾ ವೆರಿ ಪರ್ಸನಲ್. ಇದು ಡೈರೆಕ್ಟ್ ಆಗಿ ನಿಮಗೆ ಸಂಬಂಧಪಟ್ಟಂತ ಒಂದು ವಿಷಯ. ಯೂಶಲಿ ಏನಂತೀವಿ ನಾವು ಸಿನಿಮಾ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಇವಾಗ ನಂದು ಲವ್ ಸ್ಟೋರಿ ಲವರ್ಸ್ ಸಂಬಂಧಪಡುತ್ತೆ. ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇರುವಂತ ಸಬ್ಜೆಕ್ಟ್, ಫ್ಯಾಮಿಲಿ ನಿಜವಾದ ಆತರ ಪ್ರಾಬ್ಲಮ್ ಇರೋರು ಈಸಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಈ ತರ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರು ಕೆಲವರು ಸ್ಪಂದಿಸ್ತಾರೆ. ಇದೇನಂದ್ರೆ ಪ್ರತಿಯೊಬ್ಬರಲ್ಲಿ ಇರುವಂತ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿರೋದು. ಅದು ಡೈರೆಕ್ಟ್ ಆಗಿ ನಿಮಗೆ ಸಂಬಂಧಪಡುವಂತ ವಿಷಯ. ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಹುಳ ಬಿಡ್ತೀರಾ ಅಂತಾರೆ. ಇದ್ರಲ್ಲಿ ಹುಳ ತೆಗಿಯೋ ಪ್ರಯತ್ನ ಮಾಡಿದೀನಿ ಅಷ್ಟೇ, ಅದೇ ಸಿನಿಮಾ. ಓಕೆ, ಥ್ಯಾಂಕ್ ಯು. ಮಿಕ್ಕಿದೆಲ್ಲ ಮತ್ತೆ ಮಾತಾಡೋಣ, ಬೇರೆಯವರೆಲ್ಲ ಮಾತಾಡಿ ಆಮೇಲೆ ಮತ್ತೆ ನಾನು ಮಾತಾಡ್ತೀನಿ. ಮತ್ತೆ ಎಲ್ರಿಗೂ ನಮಸ್ಕಾರ. ಪಿ ಜಿ ಅವರೇ ಏನೂ ಮಾತಾಡಲಿಲ್ಲ, ನಾನೇನು ಮಾತಾಡಲಿ. ಬಟ್ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು ನನಗೆ ಎಡಿಟಿಂಗ್ನಲ್ಲಿ. ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ ಇವ್ರ ಜೊತೆ ವರ್ಕ್ ಮಾಡ್ತಾ. ಸಿನಿಮಾನ ಎಡಿಟಿಂಗ್ ಟೇಬಲ್ನಲ್ಲಿ ಹೇಗೆ ಒಂದು ಕತೆ ಹೇಳಬೇಕು ಅನ್ನೋದ್ರಲ್ಲಿ ಐ ಥಿಂಕ್ ಈಸ್ ದ ಮಾಸ್ಟರ್ ಆನ್ ಟೇಬಲ್, ಬೋತ್ ಆನ್ ಸ್ಕ್ರಿಪ್ಟ್ ಟೇಬಲ್ ಆಸ್ ವೆಲ್ ಆಸ್ ಎಡಿಟಿಂಗ್ ಟೇಬಲ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ಒಂದು ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನನಗೆ ಎಲ್ಲದಕ್ಕೂ ಒಂದು ಒಂದು ಲವ್ ಸ್ಟೋರಿ, ಆ್ಯಕ್ಷನ್ ಫಿಲ್ಮು, ಸೈನ್ಸ್ ಫಿಕ್ಷನ್ ಅಂತ ಹೇಳ್ತಾರಲ್ಲ, ಅಕಾರ್ಡಿಂಗ್ ಟು ಮೀ ಇಟ್ಸ್ ಅ ಮೈಂಡ್ ಫಿಕ್ಷನ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಎ ಮೈಂಡ್ ಫಿಕ್ಷನ್ ಫಿಲ್ಮ್ ನನ್ನ ಪ್ರಕಾರ. ಸಿನಿಮಾ ಬಿಗಿನಿಂಗ್ 4-5 ಸೀನ್ ಮಿಸ್ ಮಾಡಬೇಡಿ. ಈಗ ನೀವು ಸಿನಿಮಾ ನೋಡಿದಿರಲ್ವಾ, ಸ್ವಲ್ಪ ಕಥೆ ಏನು ಯೋಚನೆ ಮಾಡದೆ ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ಒಂದು ನನಗೆ ತುಂಬ ಖುಷಿಯಾಗಿದ್ದು, ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಉಪೇಂದ್ರ ಅವರೇ. ಈ ಉಪೇಂದ್ರ ನಂತರ ಮತ್ತೆ ನಿರ್ದೇಶಕ ಉಪೇಂದ್ರ ಹತ್ರ ವರ್ಕ್ ಮಾಡೋಕೆ ಅಷ್ಟೇ ಥ್ರಿಲ್ಲಿ ಅನಿಸ್ತು. ಯಾಕಂದರೆ ಹೀರೋ ಉಪೇಂದ್ರ ಹತ್ರ ವರ್ಕ್ ಮಾಡಿದ್ದೀನಿ, ಅಭ್ಯಾಸ ಹೋಗಿತ್ತು. ಬಟ್ ನಿರ್ದೇಶಕ ಉಪೇಂದ್ರ ಜೊತೆ ವರ್ಕ್ ಮಾಡೋದು ಮುಂಚಿತನೇ ಆ್ಯಕ್ಚುಲಿ ಇದು ನನ್ನ ಲೆಕ್ಕದಲ್ಲಿ ಹಳೆ ನೆನಪುಗಳು ಮತ್ತೆ ಬರ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕೆಲಸಕ್ಕಿಂತ ಜಾಸ್ತಿ ಜಗಳ ಮಾಡ್ತಾ ಇರ್ತೀವಿ. ಸೊ ಈ ಚಿತ್ರ ನನ್ ನಿಜ ಹೇಳ್ಬೇಕಂದ್ರೆ ಇದನ್ನ ಮಾಡಕ್ ಒಂದು ಧೈರ್ಯ ಬೇಕು. ಈ ಚಿತ್ರ ಇವ್ರು ಈಗ ತಾನೇ ಹೇಳಿದಾಗೆ ಹೇಳೋದು ಕಷ್ಟ ಇದೆ. ಆಕ್ಚುಲಿ ಹೇಳ್ಬೋದು, ನಾನು ಕತೆ ಈಗ ಕೇಳಿದ್ದು ಕತೆ ಹೇಳಿ ಅಂತ, ಕತೆ ಚಾಲೆಂಜ್ ಮಾಡ್ತೀನಿ. ಈ ಪಿಕ್ಚರ್ ನೋಡಿ ಇನ್ನೊಬ್ರಿಗೆ ಹೇಳಕ್ ಆಗಲ್ಲ, ಅದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಕತೆ ಹೇಳಕ್ ಆಗಲ್ಲ, ಯಾರೋ ಹೇಳ್ಬೋದು ಕತೆ, ಈಗ ಕತೆ ನಂದು ಕತೆ ಹೇಳಕ್ಕೆ ನಾವು ಇಷ್ಟ ಮೇಲೆ ನೋಡಿದೀವಿ, ನಮ್ಗೆ ಇನ್ನೊಬ್ರಿಗೆ ಹೇಳಕ್ ಬರಲ್ಲ ಕತೆ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂದ್ರೆ ಇದು
ಈ ಕನ್ನಡ ನನ್ನ ಲೆಕ್ಕದ ಇಂಡಸ್ಟ್ರಿಯಲ್ಲಿ ಇಟ್ಸ್ ಎ ನ್ಯೂ ಎಕ್ಸ್ಪೆರಿಮೆಂಟ್. ಇದನ್ನ ಜನ ತಗೊಳ್ಳೋ ರೀತಿ ಇದೆ. ಆಮೇಲೆ ಅರ್ಥ ಮಾಡೋಕೆ ಗೊತ್ತಿರಬೇಕು. ನಾನು ಹೇಳೋದು ದೇ ಹ್ಯಾವ್ ಟು, ಯಾವುದೋ ಪಿಕ್ಚರ್ ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ಅದು ಇವ್ರು ಹೇಳ್ದಂಗೆ ನಿಮ್ಮ ಪಿಕ್ಚರ್ ಅಂದ್ರೆ ಅದನ್ನ ನಾವು ತಕೊಂಡ್ರೆ ನಮ್ಗೆ ತುಂಬಾ ಸ್ವಲ್ಪ ಅಲ್ಲ ತುಂಬಾ ಗೊತ್ತಾಗತ್ತೆ. ಒಂದು ನನ್ನ ಲೆಕ್ಕದಲ್ಲಿ ಕಥೆಗಿಂತ ಜಾಸ್ತಿ ಅಧ್ಯಾತ್ಮ ಇದೆ ಈ ಕಥೆಯಲ್ಲಿ, ಈ ಪಿಕ್ಚರಲ್ಲಿ. ಸೊ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಮ್ಗೆ ಕೆಲಸ ಮಾಡುವಾಗಲ್ಲ ಹಂಗೆ ಅನಿಸ್ತು. ಐ ಥಿಂಕ್ ಉಪೇಂದ್ರ ಬಿಟ್ರೆ ಈ ಕೆಲಸ ಯಾರು ಮಾಡಕ್ಕೆ ಧೈರ್ಯ ಬರಲ್ಲ. ಆಮೇಲೆ ಧೈರ್ಯ ಬರೋದಕ್ಕಿಂತ ಸ್ವಂತ ದುಡ್ಡಾಗಿ ಮಾಡೋ ಧೈರ್ಯ ಅದಕ್ಕಿಂತ ಯಾರಿಗೂ ಬರಲ್ಲ. ಸೊ ಆಕ್ಚುಲಿ ಅದಕ್ಕೆ ಮೊದಲು ಸರ್ ಕಂಗ್ರಾಟ್ಸ್ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ. ಅವ್ರು ನನ್ಗೆ ಥ್ಯಾಂಕ್ಸ್ ಹೇಳಲ್ಲ. ಇಟ್ಸ್ ಮೋರ್ ವಿ ಆರ್ ಮೋರ್ ಫ್ರೆಂಡ್ಸ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ರಿಲೇಷನ್ ಇಂತ ಜಾಸ್ತಿ ಇದೆ. ಸೊ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ತುಂಬಾ ಮುದ್ದಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಕ್ರಿಸ್ಟಿನಾ ಶಿ ವಾಸ್ ಲುಕಿಂಗ್ ಕ್ಯೂಟ್ ಇನ್ ದ ಮೂವಿ. ಇವರು ಪಾರೋಲ್ ವಾಸ್ ಲುಕಿಂಗ್ ಅ ಬೆಸ್ಟ್ ಇನ್ ದ ಮೂವಿ. ಸೊ ಎಲ್ಲ ತುಂಬಾ ಮುದ್ದಾಗಿ ಕಂಡಿದ್ದಾರೆ ಚಿತ್ರದಲ್ಲಿ. ಉಪೇಂದ್ರ, ನೀವು ಈ ಚಿತ್ರದಲ್ಲಿ ಉಪೇಂದ್ರ ಎಷ್ಟು ನೋಡಿರ್ಬೋದು, ಈ ಚಿತ್ರದಲ್ಲಿ ನೋಡುವಾಗ ನಿಮ್ಗೆ ಇನ್ನೊಬ್ರು ಉಪೇಂದ್ರ ಕಾಣ್ತಾರೆ. ಯಾಕೆಂದ್ರೆ ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಡೈಮೆನ್ಷನ್, ಕ್ಯಾರೆಕ್ಟರ್ ಡೈಮೆನ್ಷನ್ ಬೇರೆ ಥರ ಇದೆ. ಸೊ ಅದಕ್ಕಿಂತ ಜಾಸ್ತಿ ನನಗೂ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. Good evening, everybody. Ellarigu namaskara. Well, we all know what is an Uppidu fever in Karnataka. Yesterday, we were in Andhra Pradesh, and the fever is equally high there. Well, I feel extremely proud and happy to be part of such a big brand. I also thanked him, and again, I would like to thank him and Priya for making me part of such a big brand. Today, yesterday I said the same thing. As you all know how many movies I am doing in Kannada. I'm sure you guys know. But from a vendor on a signal, from a white collar job, everybody just asked me one question. Madam, when is Uppidu releasing? So I think now finally the wait is over and it's releasing on 14th. So very, very happy and excited. As we all know, Uppi sir is known to keep everything very closed and all. So I can't talk much about my character. But all I can say, it's a sweet little surprise for all of you. And thank you once again for making me part of it. This film has been a huge opportunity for me, and I'm also extremely grateful to Upendra, Priyanka for giving me this amazing chance to work with such a renowned and creative person. This film has helped me to really grow as an actor as well, and it's just been an extreme ride for me. It's such a different film, such a different concept. Well, you all know Upendra to be very different. As I said in Hyderabad just now, he is the master of different. And this film is definitely like that. So again, I can't say too much about my character or what it's about, but to be honest, even I don't know exactly because it's such a psychological type of film, and there's so many different sides and angles to it, and it really takes watching the whole film one or two times to sort of come to your own conclusion of what it's about and what it all means. So it's extremely interesting in that way. And obviously I'm really happy that the music has done so well, and a big thank you to Guru Kiran as well. I'm so happy it was #1 at one point on iTunes, so that was really amazing for us. And now I'm just extremely excited for the release, and I can't wait to see everyone's reaction, and I hope everyone loves the film. Thank you. ಎಲ್ರಿಗೆ ನಮಸ್ಕಾರ. ನನ್ನ ಮಾತು ಕೇಳಿ ಎಲ್ರಿಗೆ ಬೋರ್ ಆಗ್ಬಿಟ್ಟಿದೆ, ಬಿಕಾಸ್ ಯಾರಿರಲ್ಲ ನಾನು ನಿಂತ್ಕೊಂಡು ಮಾತಾಡ್ತಾನೆ ಇರ್ತೀನಿ ಅಲ್ವಾ. ಲಾಸ್ಟ್ ಟೈಮ್ ಹಂಗೆ ಆಯಿತು, ಅದಕ್ಕೆ ಈ ಸತಿ ಇವರೆಲ್ಲ ಮಾತಾಡಲಿ ಅಂತ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ, ಅದ್ರ ಜೊತೆಲಿ ತುಂಬ ಭಯ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಮೊದಲಿಂದ ನೀವೆಲ್ಲರೂ ಜೊತೆಲಿ ಇದ್ರಿ, ಅಭಿಮಾನಿಗಳು, ಮತ್ತು ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ಆ ಪ್ರೀತಿಯಿಂದ ನೋಡಿ ಅಂತ ಅನ್ಯಾಯ ಮಾತಾಡ್ಲಿ, ನಾನು ಕವರ್ ಮಾಡ್ಕೊಂಡೆ ಸಾರಿ ಇಲ್ಲಿ ಬಂದ್ಬಿಟ್ಟ. ನೀವು ಸೆಂಟ್ರಲ್ ಕೂತಿದ್ರೆ ನಾನು ಏನು ಮಾಡಲಿ ನೋಡಿ. ನನ್ನ ಟ್ರೈಲರ್ ಪಾಸ್ ಇಲ್ಲ, ಸರಿ ನಾನು ಕೆಳಗೆ ಹೋಗ್ತೀನಿ ಅಪ್ಪ. ಹೀರೋಯಿನ್ಸ್ ಎಲ್ಲ ನಿಂತ್ಕೊಂಡು ಮಾತಾಡಿದ್ರು, ಅದಕ್ಕೇನೋ ಹೇಳಿಲ್ಲ. ನಾನು ಬಂದ ತಕ್ಷಣ ಸ್ಟಾರ್ಟ್ ಆಯ್ತು ನೋಡಿ. ಅದಕ್ಕೆ
ನಾನು ಕವರ್ ಮಾಡೋಣ, ಅವ್ರು ಆ ಕಡೆ ಇಟ್ಕೊಂಡು ಇವ್ರು ಈ ಕಡೆ. ಪಾಪ ಅವರೆಲ್ಲ ಫುಲ್ ಓವರ್ಲ್ಯಾಪ್. ಓಕೆ, ನಾನು ಹಿಂದೆ ಹೋಗಿ ಮಾತಾಡ್ತೀನಿ. ಇದು ಒಂದು ಫಸ್ಟ್ ಆಗಲಿ ನಮ್ಮ ಉಲ್ಟಾ ಪೋಸ್ಟರ್ ತರ. ಓಕೆನಾ? ಸರಿ, ಎನಿವೇಸ್ ಇವತ್ತು ಒಂದು ಸ್ಮಾಲ್ ಇದು ಇಟ್ಟಿದ್ದೀವಿ. ನಮ್ದು ಉಪ್ಪಿಟ್ಟು ಗೇಮ್ ಒಂದು ಲಾಂಚ್ ಇದೆ. ವಿಜಯ್ ಅಂತ ಅವರು ಗೇಮ್ ಮಾಡಿದ್ದಾರೆ. ಸೊ ನಮ್ಮ ಮಕ್ಕಳು ಆಯುಷ್ಟಿನಿ ಕಮ್ ಅದು ಒಂದು ಲಾಂಚ್ ಮಾಡಬೇಕು ಅನ್ಕೊಂಡಿದ್ವಿ. ಸೊ ಅವ್ರು ತುಂಬಾ ಕಷ್ಟಪಟ್ಟು ಅದು ಮಾಡಿದ್ದಾರೆ ಆ್ಯಂಡ್ ಅದು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಐ ಥಿಂಕ್ ಫಸ್ಟ್ ಟೈಮ್ ಯಾವುದು ಮೂವಿದು ಗೇಮ್ ಲಾಂಚ್ ಆಗ್ತಾ ಇದೆ. ಹೋಮ್ ಮಾಡಿದ್ರಾ? ಓಕೆ ಓಕೆ. ಅವ್ರು ಬಿಡ್ತಾರೆ, ನೀವು ಸ್ವಲ್ಪ ಸೇರಿಕೊಂಡ್ರೆ. So thank you so much, Elru. I thank the entire team of Upindu. I'd like to take this opportunity. Sri, Guru, Parul, Christina, Sudhibaya, Loki, Ashok ಅವರು ಬರಬೇಕಾಗಿತ್ತು, ಏನೋ ಬಂದಿಲ್ಲ ಅನ್ಸುತ್ತೆ. ಮೇ ಬಿ ಹಿ ಸ್ಟಕ್ ಇನ್ ಟ್ರಾಫಿಕ್. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಐ ನೋ ಎಲ್ಲ ಮೂವೀಸ್ ಅಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಕನಿಷ್ಠ ಈ ಮೂವಿಯಲ್ಲಿ ಎಕ್ಸ್ಟ್ರಾ ಸ್ಪೆಷಲ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಓ, ಅಲ್ಲಿ ಅಶೋಕ್ ಜಿ ಬಂದ್ರು, ಬನ್ನಿ ಅಶೋಕ್ ಜಿ. ರೇಖಾ ಜಿ, ಅಶೋಕ್ ಜಿ ಎಲ್ಲರೂ ನಮಗೆ ತುಂಬಾ ಹೆಲ್ಪ್ ಮಾಡಿದೆ. ಒಂದು ಫ್ಯಾಮಿಲಿ ತರ ನಾವು ಈ ಪಿಕ್ಚರ್ದು ಶೂಟಿಂಗ್ ಮಾಡಿದೀವಿ. ನಿಜವಾಗ್ಲೂ ನನಗೆ ಒಂಥರ ಆಗ್ತಾ ಇದೆ. ಇವಾಗ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ರಿಗೂ ಆಶೀರ್ವಾದ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಮೊದಲಿಂದ ಅದೇ ನಾನು ಹೇಳ್ತಾ ಇದ್ದೆ, ನಿಕ್ಕು ಮತ್ತೆ ಅಭಿಮಾನಿಗಳದ್ದು ಪ್ರೋತ್ಸಾಹ ನಮ್ಗೆ ಇಷ್ಟು ಎನರ್ಜಿ ಕೊಟ್ಟರು. ಅಂಡ್ ಐ ಥಿಂಕ್ ದಟ್ ದ ಪ್ರೊಡಕ್ಷನ್ ಇಸ್ ಬ್ಲೆಸ್ಡ್ ವಿತ್ ಆಲ್ ಆಫ್ ಯುವರ್ ಲವ್. ಸೊ ಹೋಪ್ಫುಲಿ ಮುಂದೆ ನಿಮಗೆ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಆಮೇಲೆ ದೆನ್ ಒನ್ ಆಫ್ ದ ಫ್ಯಾನ್ ಹಸ್ ಅಪ್ರೋಚ್ಡ್ ಇನ್ ಫೇಸ್ಬುಕ್. ನಾವು ಹೋಮ್ ಗೇಮ್ ಮಾಡಿದ್ವಲ್ಲ, ಅದಕ್ಕೆ ತಕ್ಕಂತೆ ಒಂದು ಗೇಮ್ ಯಾಕೆ ಮಾಡಬಾರ್ದು ಉಪ್ಪಿಟ್ಟು ಅಂತ ಹೇಳಿದ್ರು. ಆಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಉಪೇಂದ್ರ ಅವ್ರ ಮೂವಿ ಬೇಸ್ಡ್ ಗೇಮ್ ಮಾಡೋದು ತುಂಬಾ ಕಷ್ಟ, ಅಂದ್ರೆ ವೆರಿ ಡಿಫಿಕಲ್ಟ್. ಐ ಮೀನ್ ಅವ್ರ ಕಾನ್ಸೆಪ್ಟ್ ಆಯ್ತು, ಅವ್ರದ್ದು ಎಂಟೈರ್ಲಿ ಡಿಫ್ರೆಂಟ್. ಇಫ್ ಯು ಸೀ ದಟ್ ಪೋಸ್ಟರ್, ಕೆಳಗಡೆ ಪ್ಯಾರಗನ್ ಚಪ್ಪಲ್ ಅಂಡ್ ಆನ್ ಟಾಪ್ ಆಫ್ ಆಲ್ ದಿ ಡಿಫ್ರೆಂಟ್ ಕರೆನ್ಸೀಸ್, ವೀಸಾ ಕಾರ್ಡ್ ಅಂಡ್ ಎವ್ರಿಥಿಂಗ್. ಸೊ ಆಮೇಲೆ ಒಂದ್ಸಲ ನಾವು ಅಪ್ರೋಚ್ ಮಾಡಿದ್ವಿ ವಿತ್ ಆಕ್ಷನ್ ಗೇಮ್ ಅಂಡ್ ಆಲ್, ಅಂಡ್ ಉಪ್ಪಿ ಸರ್ ಸೇಡ್ ಇಲ್ಲ ಅದು ಕಂಪ್ಲೀಟ್ಲಿ ಸಮ್ವಾಟ್ ಡಿಫ್ರೆಂಟ್ ಇರ್ಬೇಕಂತ. ಆಮೇಲೆ ನಾವು ಈ ಮೂವಿ ಸ್ಟೋರಿ ಹೆಂಗು, ಐ ಮೀನ್ ಎವ್ರಿ ಒನ್ ನೋ ದ್ಯಾಟ್, ಐ ಮೀನ್ ಯಾರಿಗೂ ಗೊತ್ತಿಲ್ಲ ಮೂವಿ ಸ್ಟೋರಿ. ದೆನ್ ವಿ ಥಾಟ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂದು, ಲೈಕ್ ಈ ಉಪ್ಪಿ ಸರ್ಗೆ ಸ್ಪೆಷಲ್ ಪವರ್ ಬೈಕ್ ಕೊಟ್ಟು ದೆನ್ ವಿಲ್ ಗೋ ಟು ದಿ ಅನ್ನೋನ್ ಪ್ಲಾನೆಟ್ ಝೋನ್. ಸೊ ಅರ್ತ್ ಇಂದ ಬೇರೆ ಪ್ಲಾನೆಟ್ ಝೋನ್ ಅಲ್ಲಿ ಹೋಗಿ, ಸೊ ಅವರ್ ಆನ್ಸೆಸ್ಟರ್ಸ್ ಯಾರು ಮೊದಲೇನಿದ್ರು, ದೆನ್ ವಿಲ್ ಟ್ರೈ ಟು ಅನಲೈಸ್ ಈಚ್ ಅಂಡ್ ಎವ್ರಿ ಪ್ಲಾನೆಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ದ ಪೀಪಲ್. ಸೊ ಏನ್ ಜನಗಳದೆಲ್ಲ ಬಿಹೇವಿಯರ್ ಹೇಗಿರುತ್ತೆ ಅಂತ, ನೀನ್ ಹೇಗಿದೆ ಅಂತ ಆ ಗೇಮಲ್ಲಿ ಹಂಗೆ ಇದು ಮಾಡ್ಕೊಂತ ಹೋಗ್ತಿರ್ತಾರೆ. ಆಮೇಲೆ ಅಲ್ಲಿ ಅನ್ನೋನ್ ಪ್ಲಾನೆಟ್ ಝೋನ್ ಅಂದ ತಕ್ಷಣನೇ ಅಗೇನ್ ಯುನೋ ದ ಏಲಿಯನ್ಸ್ ಅಂಡ್ ಆಲ್ ವಿಲ್ ಸ್ಟಾರ್ಟ್ ಅಟ್ಯಾಕ್. ಸೊ ಅದಕ್ಕೆ ಉಪ್ಪಿ ಸರ್ ಒಂದು ಸೂಪರ್ ಏನೋ ಶೂಟಿಂಗ್ ಮಾಡೋ ಗನ್ ಇದೆ. ಸೊ ಇಲ್ಲಿ ಸ್ಟಾರ್ಟ್ ಶೂಟ್ ಎಟ್ ದಮ್ ಅಂಡ್ ಇನ್ ದ ಮೀನ್ ಟೈಮ್ ಅವ್ರು ಅಲ್ಲಿಂದ ಒಂದು ಪ್ಲಾನೆಟ್ ಇಂದ ಇನ್ನೊಂದು ಪ್ಲಾನೆಟ್ಗೆ ಜಂಪ್ ಆಗ್ತಿರ್ಬೇಕು. ಬಟ್ ದ ಟ್ರಿಕ್ ಈಸ್, ಇವನ್ ಉಪ್ಪಿ ಸರ್ ಆಟ ಆಡಿದ್ರು ಅದನ್ನ. ಸೊ ನೀವು ಆಂಗಲ್ ಅನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಇನ್ನೊಂದು ಪ್ಲಾನೆಟ್ಗೆ ಜಂಪ್ ಮಾಡೋದು. ಸ್ವಲ್ಪ ನೀವು ಆಂಗಲ್ ಏನಾದ್ರು ಏರುಪೇರ್ ಆದ್ರೆ ದೆನ್ ಯು ವಿಲ್ ಫಾಲ್ ಡೌನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಗೇಮ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರಿಯಾಂಕಾ ಮ್ಯಾಮ್ ಅಂಡ್ ಉಪೇಂದ್ರ ಸರ್ ಫಾರ್ ಮೇಕಿಂಗ್
accepting me to make this game. Usually global games alla marti, but still it's very happy to work with this, and especially Priyanka ma'am. She's so nice and she coordinated well with us. Thanks a lot, sir. ಮೈಕಲೆಲ್ಲ ನಡಿಬಿಡ್ತು, ಅಯ್ಯೋ ಶುರುನಲ್ಲೇ ನಾನು ತಪ್ಪು ಮಾಡ್ಬಿಟ್ನಲ್ಲ ಅಂತ ಹೇಳಿ. ಯೂಶಲಿ ಯಾವ ಸಿನಿಮಾ ಕತೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಮೊದಲನೇ ಪ್ರೇಕ್ಷಕ ನಾನಾಗಿರ್ತೀನಿ. ಸೊ ಜಾಸ್ತಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆದರೆ ಮನೆಗೆ ಬಂದು ನನ್ನ ಹೆಂಡತಿಗೆ ಹೇಳ್ತೀನಿ, ಈ ಥರ ಒಂದು ಶಾರ್ಟ್ ಇತ್ತು, ಈ ಥರ ಕತೆ ಮಾಡಿದ್ರು ಅಂತ ಹೇಳಿ. ಆದರೂ ಒಂಥರ ಆ ಒಂದು ಬಿಗಿನಿಂಗಲ್ಲಿ ನಾನೇನೋ ಒಂದು ಸ್ಪೀಡಲ್ಲಿ ಹೋಗ್ತಿದ್ದೆ, ಒಂದು ಸಣ್ಣ ಬ್ರೇಕ್ ಆಯ್ತು ನನಗೆ. ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಈ ಸಿನಿಮಾನ. ಮತ್ತು ಹೆಜ್ಜೆ ಹೆಜ್ಜೆಗೂ ಒಂದು ಭಯ ಭಕ್ತಿ ಶ್ರದ್ಧೆಯಿಂದ ಒಂದು ಸೆಕೆಂಡ್ ನಾನು ಮುಂಚೆ ಹೇಳಿದಾಗೆ ನನ್ನ ಮೊದಲನೇ ಸಿನಿಮಾ ನಾನು ವರ್ಕ್ ಮಾಡೋ ರೀತಿಯಲ್ಲಿ ನಾನು ಮತ್ತೆ ವರ್ಕ್ ಮಾಡಬೇಕು ಅಂತ ಅನಿಸ್ತು. ಅಲ್ಲಿಂದ ನಾನೇನು ಪ್ಲ್ಯಾನ್ ಮಾಡಿದೆ, ನನ್ನನ್ನು ನಾನು ಸಿನ್ಸಿಯರ್ ಆಗಿ ಉಪಿ ಸರ್ಗೆ ಅರ್ಪಿಸ್ತಾರೆ. ಅವ್ರು ಏನು ಹೇಳಿದ್ರು ಆ ಒಂದು ಕಾನ್ಸೆಪ್ಟಲ್ಲಿ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಜೊತೆಗೆ ಈ ಸಿನಿಮಾ ನನಗೆ ಉಪಿ ಸರ್ ಆಫರ್ ಮಾಡಿದಾಗಲ್ಲ ನನಗೆ ಮುಂಚೆನೇ ಕತೆ ಗೊತ್ತಿತ್ತು. ಸೂಪರ್ ಸಿನಿಮಾ ಮುಗಿಸ್ಕೊಂಡು ನಾನು ಉಪಿ ಸರ್ ಇಬ್ರು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಫ್ಲೈಟ್ ಹತ್ತಿದಾಗ ನಾನು ಸುಮ್ಮನಿಲ್ಲಾದ್ರೆ, ಸರ್ ನಿಮ್ಮ ಮುಂದಿನ ಸಿನಿಮಾ ಕತೆ ಏನು ಅಂತ ಕೇಳಿದೆ. ಅವಾಗ ಫ್ಲೈಟಲ್ಲಿ ಆಫ್ ಮಾಡು ಫೋನ್ ಆಫ್ ಮಾಡು ಅಂತ ಹೇಳ್ತಿದ್ದೆ ಸರ್. ಆಕೆ ಬಂದು ಏರ್ ಹೋಸ್ಟೆಸ್ ಬಂದು ನಮಗೆ ತೊಂದರೆ ಕೊಡ್ತಿದ್ರು. ಆದರೂ ಅಲ್ಲೂ ಕೆಲವು ಇನ್ಸ್ಟ್ರಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಲಾಸ್ಟ್ ಮಿನಿಟ್ ಫ್ಲೈಟ್ ಹತ್ತಿನ ಟೇಕಪ್ ಆಗಿ ಮುಗಿಯೋವರೆಗೂ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಅಷ್ಟು ಡೆಡಿಕೇಟೆಡ್ ಪರ್ಸನ್ ನಾನು ನೋಡೇ ಇಲ್ಲ ಮೆನಿ ಡೈರೆಕ್ಟರ್ಸ್ ಮಧ್ಯೆ. ಅಲ್ಲಿ ಅವರು ಒಂದು ಸಣ್ಣ ಕತೆ ಹೇಳಿದರು, ಈ ಸಿನಿಮಾದ ಕತೆ ಹೇಳಿದರು. ನಾನು ಏನು ಸರ್ ಇದನ್ನೇ ಫಸ್ಟ್ ಮಾಡ್ಬೋದಾಗಿತ್ತಲ್ಲ ಅಂತಂದಾಗ, ಇಲ್ಲ 8 ವರ್ಷಗಳಿಂದ ಈ ಕತೆ ಮಾಡ್ತಾನೆ ಇದ್ದೀನಿ, ಇನ್ನೂ ಮಾಡ್ತಾನೆ ಇದ್ದೀನಿ. ಇದು ಮಾಡೋದಕ್ಕೊಂದು ಎಕ್ಸ್ಟ್ರಾ ತಪಸ್ ಮಾಡಬೇಕು, ಇಲ್ಲ ಮತ್ತು ಒಂದು ಬೇರೆನೇ ಒಂದು ಶಿಸ್ತು ಮೈಯೊಳಗೆ ಮನಸ್ಸಿಗೆ ಎಲ್ಲದಕ್ಕೂ ಬೇಕು ಅಂತಂದ್ರು. ನನಗೆ ಇಲ್ಲ ಅದನ್ನ ಹೇಳಿದ್ದಾರೆ, ಇಂಜೂರಿಯಸ್ ಟು ಹೆಲ್ತ್ ಅಂತ. ಇಲ್ಲಿ ಏನಿಲ್ಲ ಸರ್, ಈಗ ಗುರು ಅವ್ರು ಮಾತಾಡ್ತಾ ಕಥೆನೇ ಇಲ್ಲ, ಇದು ಮೈಂಡ್ ಗೇಮು, ಸೈಕಾಲಜಿಕಲ್ ಥ್ರಿಲ್ಲರ್ ಅಂತಾರೆ. ಇರ್ಬೋದು, ನಿಜ. ನನಗೆ ಆ ಒಂದು ಪ್ಲಾಟ್ಫಾರ್ಮ್ ನನಗೆ ಏನ್ ಅನ್ಸ್ತಂದ್ರೆ, ಇವತ್ತಿಗೆ ಯೂಶಲಿ ಎಲ್ಲರೂ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅಪ್ಡೇಟ್ ಆಗ್ತಾರೆ, ಕೆಲವು ಇಲ್ಲ ಅಂತಂದ್ರೆ ಔಟ್ಡೇಟ್ ಆಗ್ತಿರ್ತಾರೆ. ಉಪಿ ಸರ್ ಯಾವಾಗಲೂ ಒಂದು 20 years ಹೆಡ್ ಇರ್ತಾರೆ, ಮುಂದೆ ಇರ್ತಾರೆ, ಯಾವಾಗಲೂ ಒಂದು 20 ವರ್ಷದ ಮುಂದೆ ಇರ್ತಾರೆ ಅವ್ರ ಕತೆಗಳಲ್ಲಿ. ಸೊ ಈ ಕತೆ ಎಷ್ಟು ವರ್ಷ ಮುಂದೆ ಇದ್ದಾರೋ ಹೇಳಕ್ಕಾಗೋದಿಲ್ಲ, ಅಷ್ಟು ಮುಂದಿದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಒಂದು ಆ ಥರದ್ದು ಆ ಕತೆ ಎಷ್ಟು ನನಗೆ ಹೆಲ್ಪ್ ಆಯಿತು ಪರ್ಸ್ನಲಿ ಅಂತ ಹೇಳಿದ್ರೆ, ಆರೋಗ್ಯ ಆಗಲಿ ಮತ್ತು ನನ್ನ ಕಾನ್ಫಿಡೆನ್ಸ್ ಇನ್ ಲೈಫ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಏನು ನನಗೆ ಹೆಲ್ಪ್ ಆಯಿತು ಅಂತಂದರೆ, ಈ ಸಿನಿಮಾನಲ್ಲಿ ನನಗೆ ನಾನು ಅಂತ ಒಂದು ಏನು ನನ್ನೊಳಗೊಂದು ಇತ್ತು, ಅದು ಹೋಗಿ ನೀನಾಗೋಯ್ತು. ಸೊ ಈ ವರ್ಕ್ ಪ್ರಾಸೆಸ್ ಅಲ್ಲೇ ನೀನಾಗೋಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನಲ್ಲಿದ್ದ ನಾನು ನೀವು ಬಂದಿದ್ದೀರ. ಥ್ಯಾಂಕ್ ಯು. ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ತೀರಾ, ಸಿನಿಮಾ ನೋಡಿ ಬಂದ ಮೇಲೆ ಸಾಕಷ್ಟು ಮನುಷ್ಯ ನಾನು ಅನ್ನೋದನ್ನ ಕೊಂದು ನೀನಾಗ್ತಾನೆ. ನನಗೆ ಅದು ಖುಷಿ ಆಯಿತು. ಮೊದಲನೇ ಪ್ರೇಕ್ಷಕನಾಗಿ ನಾನು ನೀನಾಗಿದ್ದೀನಿ. ಸಿಂಪಲ್ ಆಗಿ ಲೈಫ್ನ ಹೇಗೆ ಲೀಡ್ ಮಾಡೋದು ಅನ್ನೋದು ನನಗೆ ಒಂಚೂರು ಅರ್ಥ ಆಗಿದೆ. ಮೊನ್ನೆವರೆಗೂ ನನಗೆ ಎವ್ರಿ ಡೇ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಸಿಕ್ಕಾಪಟ್ಟೆ ನನಗೆ ಲೈಫಿಗೆ ಹೆಲ್ಪ್ ಆಗಿದೆ. ಕಳೆದ 1-1.5 ವರ್ಷಗಳಲ್ಲಿ ನನಗೆ ತುಂಬಾನೇ ಇದುವರೆಗೂ ಕತೆ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಕ್ ಶುರು ಮಾಡಿ, ಇವಾಗ ಡೈರೆಕ್ಟ್ ಆಗಿ ಹೇಳಕ್ ಶುರು ಮಾಡಿ. ಇಲ್ಲ ಇಲ್ಲಿ ಸ್ಟಾಪ್ ಮಾಡ್ಕೊತಾ ಇದ್ದೀನಿ. ಕೂತ್ ಮಾತಾಡೋಣ ಬೇಕಾದ್ರೆ. ಇಟ್ ವಾಸ್ ಅ ನೈಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯೂಶಲಿ ಕೆಲವು ಸಿನಿಮಾಗಳು ನಮಗೆ ಹೆಸರು ಕೊಡುತ್ತೆ, ಓಡುತ್ತೆ, ಹಣ ಕೊಡುತ್ತೆ. ಈ ಸಿನಿಮಾ ನನಗೆ ಎಲ್ಲವೂ ಕೊಟ್ಟಿದೆ. ತುಂಬಾನೇ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದು ನನಗೆ ಈ ಸಿನಿಮಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಹೌದು ಸರ್.
ಮತ್ತು ನಮ್ಮ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ಸ್ ಹೇಳ್ಬೇಕು. ಟೈಮ್ಗೆ ದುಡ್ಡು ಬೇಕಾ, ದುಡ್ಡಿದ್ಯಾ, ಬಂದಿದ್ಯಾ ಅಂತೇಳಿ ಮನೆಗೆ ಚೆಕ್ ಎಲ್ಲ ಕೊಟ್ಟು ಎಷ್ಟು ಪ್ರಾಂಪ್ಟ್ ಆಗಿ ನೆನ್ನೆ ಕೂಡ ಪ್ರತಿ ಹೆಜ್ಜೆಲ್ಲೂ ಅವರು ಪೇಮೆಂಟ್ ಬಗ್ಗೆ ಕೇರ್ ತಗೊಂಡಿದ್ದಕ್ಕೆ ನಾನು ತುಂಬಾನೇ ಸಂತೋಷ. ಥ್ಯಾಂಕ್ ಯು ಮ್ಯಾಮ್. ಶ್ರೀ ಅವ್ರಿಗಂತೂ ಸಿಕ್ಕಾಪಟ್ಟೆ ಗೋಲ್ ಕೊಟ್ಕೊಂಡಿದ್ದೀನಿ ಡ್ಯೂರಿಂಗ್ ದಿ ಶೂಟ್. ಫಸ್ಟ್ ಟೈಮ್ ನಾವು ಆನ್ಲೈನ್ ಎಡಿಟಿಂಗ್ ಅಂತ ಮಾಡಿದ್ವಿ, ನಮಗೂ ತೀರಾ ಹೊಸದು. ಪಾಪ ಅವರು ಆಲ್ರೆಡಿ ಕೆಲಸ ಮಾಡಿದ್ರಿಂದ ನನಗೆ ಐ ಕುಡಂಟ್ ಗೆಟ್ ಡೈಜೆಸ್ಟೆಡ್ ವಿತ್ ದಿ ಸಿಸ್ಟಮ್. ಆದರೂ ನಾವು ಸ್ವಲ್ಪ ತುಂಬ ವಿಷಯಗಳನ್ನ ಕಲಿತ್ವಿ. ಕಾರಣ ಇಷ್ಟೇನೆ, ಉಪಿ ಸರ್ ನಾನು ಮುಂಚೆ ಈಗಾಗಲೇ ಹೇಳಿದ್ದೀನಿ, ಕೆಲಸ ಮಾಡೋಕ್ಕೂ ಮುಂಚೆ ಮಗುವಾಗಿರ್ತಾರೆ, ಕೆಲಸ ಮಾಡುವಾಗ ಒಬ್ಬ ರಾಕ್ಷಸ ಆಗಿರ್ತಾರೆ, ಕೆಲಸ ಮಾಡಾದ್ಮೇಲೆ ಒಬ್ರು ದೇವರಾಗ್ಬಿಡ್ತಾರೆ. ಸೊ ಎಲ್ಲ ಮೂರು ಮುಖಗಳನ್ನ ನಾನು ನೋಡಿದ್ದೀನಿ. ಸೊ ಇದಿಷ್ಟು ನೋಡ್ಕೊಂಡು ರಾಕ್ಷಸ ಆದಾಗ ಆ ದೇವ್ರ ಮುಖ ನೆನ್ಪು ಮಾಡ್ಕೋತೀವಿ, ಇಲ್ಲಾಂದ್ರೆ ಮಗು ಮುಖ ನೆನ್ಪು ಮಾಡ್ಕೋತೀವಿ. ಸೊ ಸೂಪರ್ ಸಿನಿಮಾದಲ್ಲಿ ಸಾಧುಕೋಕಿಲ ಯಾವಾಗ್ಲೂ ಅವ್ರಿಗೆ ಸಾಕು ಬನ್ನಿ ಸಾಕು ಅಂತಂದಾಗ ಸರ್ ಇನ್ನೊಂದು 2 ಶಾರ್ಟ್ ತೆಗೆಯವರು ಲಂಡನ್ ಅಲ್ಲಿ ಕತ್ಲೆ ಆಗಿ 8, 9, ರಾತ್ರಿ 11 ಗಂಟೆಗೆ ಬೆಳಕಿರ್ತಿತ್ತು. ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಆಂಗಲ್ ಅಂತ ಶೂಟ್ ಮಾಡ್ತಿದ್ರು. ಇವರ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಅಂತ ಹೇಳಿದ್ರು. ಎಲ್ಲ ಡೈರೆಕ್ಟರ್ಗಳು ಅನ್ಸ್ಯಾಟಿಸ್ಫೈಡ್ ಆಗಿದ್ರು ಮಾತ್ರ ಆಡಿಯನ್ಸ್ಗೆ ಒಳ್ಳೆ ಇಮೇಜಸ್ ಕೊಡೋಕೆ ಸಾಧ್ಯ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಅನ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್. ಮೆನಿ ಟೈಮ್ಸ್ ಎಷ್ಟೇ ಆಂಗಲ್ ಇಟ್ರು ನಮ್ಗೆ ಬೇಸರ ಆಗದೆ, ಖುಷಿ ಎವ್ರಿ ಸೆಕೆಂಡ್, ಎವ್ರಿ ಮೂಮೆಂಟ್ ಇಟ್ಸ್ ಮೋಸ್ಟ್ ಹ್ಯಾಪನಿಂಗ್. And one more thing, first time I'm working with Guru Kiran sir. Thank you sir, combination hit agli anta nanu bayastene. Parul once again. ಅವ್ರ ಬಗ್ಗೆನೇ ಜಾಸ್ತಿ ಹೇಳೋದು. ಫಸ್ಟ್ ಹೇಳಿದ್ರು ನಮ್ಮ ಬಗ್ಗೆ ಹೇಳಿ ಸಾಕು ಅಂತ. ಇಲ್ಲ ಅವ್ರು ಹೇಳಿದ್ರು, ನಾನು ಹೇಳಿ ಕ್ಯಾಮ್ರಾಮನ್ ಬರೀ ವಿಜುವಲ್ ಬಗ್ಗೆ ಹೇಳ್ಬೇಕು, ಕತೆ ಒಳಗಡೆ ನನ್ಗೆ ಹಿಂಗಾಯ್ತು ಇವರು ಅರ್ಧಂಬರ್ಧ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಕ್ಯಾಮ್ರಾಮನ್. ಅದೇ ಪಾರೋಲ್ ಅವರು ತುಂಬಾ ಸುಂದರವಾಗಿತ್ತು, ಬಟ್ಟೆ ಇಲ್ಲದೆ. ಕಾಶ್ಮೀರದಲ್ಲಿ ಎಲ್ಲ ನಡಕ್ತಾ ಇದ್ವಿ, -6 ನಲ್ಲಿ ನಾವು ಕೆಲಸ ಮಾಡಿದ್ವಿ. ಎಲ್ರು ಲಿಟ್ರಲಿ ನಡುಗ್ತಾ ಇದ್ವಿ, ಬಿಸಿಲು ಬಂದ್ರೆ ಸಾಕಪ್ಪ ಅಂತ ಮಾಡ್ತಿದ್ವಿ. ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಎಲ್ಲರೂ ಕೆಲಸ ಮಾಡುವಾಗ ಇಬ್ಬರಿಗಂತೂ ತುಂಬಾನೇ ಟಾರ್ಚರ್ ಆಗಿರುತ್ತೆ. ನಮ್ಮ ಹೀರೋ ಸರ್ ಅವರಂತೂ ಚಡ್ಡಿ ಮತ್ತು ಮೈ ಮೇಲೆ ಬಟ್ಟೆ ಇಲ್ಲ, ಬರೀ ಮಣಿ ಸರ ಇಂಥವನ್ನೇ ಹಾಕೊಂಡು ಆಕ್ಟ್ ಮಾಡಿದ್ರು. ಸಿಮಿಲರ್ ವೇ ಪಾರೋಲ್ ಪಾಪ ನಡುಗ್ತಾ ಇದ್ದಾರೆ, ಟೇಕ್ ಅಂದ ತಕ್ಷಣ ಅಲ್ಲಿ ಕಟ್ಕೊಂಡು ರೆಡಿ ಆಗ್ತಿದ್ರು. ಸೊ ಸಚ್ ಅ ಸಿಚುಯೇಷನ್. ಆದ್ರೂ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ, ಖುಷಿಯಾಗಿದೆ. ನೈಸ್ ವರ್ಕಿಂಗ್ ವಿತ್ ಯು. ಕ್ರಿಸ್ಟಿನ್ ಅವ್ರ ಬಗ್ಗೆ ಹೇಳಕ್ ಸಾಧ್ಯನೇ ಇಲ್ಲ, ಏನ್ ಬೇಕಾದ್ರೂ ಹೇಳ್ಬೋದು. ಲೆಟ್ ಮೀ ಸ್ವಿಚ್ ಆನ್ ಟು ದಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಾನು ನೋಡಿದ ಎಷ್ಟು ವರ್ಷ, ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ the most dedicated, sincere, most beautiful, definitely yes. And cinema ನೋಡಿದವರು ಕೆಲವು ನಮ್ಮ ಸಾರಿ ಅವರು ನಿಮ್ಮ ಸ್ಟೋರಿನ ಆಚೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಬಂದ್ಬಿಡ್ತೀನಿ, ಅಲ್ಲೇ ಬರ್ತೀನಿ, ಅಲ್ಲಿ ಕೊನೆಗೆ ಹಂಗೆ ಬಂದ್ಬಿಡ್ತೀನಿ. ಒಂದು ಸಣ್ಣ ಪುಟ್ಟ ಮಗು ಅಂತ ಹೇಳ್ಬೋದು, ಅಷ್ಟು ಆ ಲೆವೆಲ್ಗೆ ಡೆಡಿಕೇಶನ್. ಸೆಟ್ಟಲ್ಲೇ ಇರ್ತಿದ್ರು, ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ರು. ಅಂದ್ರೆ ದ ಮೋಸ್ಟ್ ಒಬೀಡಿಯಂಟ್ ಆಕ್ಟರ್ ಅಂತ ಹೇಳ್ಬೋದು. ಶಿ ವಾಸ್ ಆಲ್ವೇಸ್ ಗಿವಿಂಗ್. ಎಲ್ಲ ಮೋಟರ್ ಬೈಕ್ ಸೆಟ್ಟಲ್ಲೇ ಕಲ್ತರು. ಎಲ್ಲವೂ ಥ್ಯಾಂಕ್ಸ್ ಉಪ್ಪಿ ಸರ್ಗೆ ಆ ಥರದ್ದೊಂದು 2-3 ಸೀಕ್ವೆನ್ಸ್ ಕೊಟ್ಟು ಅವರಿಗೆ ಮೋಟರ್ ಬೈಕ್, ಕಾರ್ ಕಲಿಯೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ರು. ಆಲ್ಟುಗೆದರ್ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಭಾಷೆ ಬರದೇ ಇರುವ ನಟಿ ಅಂತ ಅನ್ಸೋದೇ ಇಲ್ಲ. ಶಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ದೋ ಶಿ ಡಸಂಟ್ ನೋ ದ ಲ್ಯಾಂಗ್ವೇಜ್, ಶಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಮೆನಿ ಪೀಪಲ್ ಸೇ ದಟ್ ಶಿ ಡಸಂಟ್ ಲುಕ್ ಲೈಕ್ ಅ ಫಾರಿನರ್, ಶಿ ಲುಕ್ಸ್ ಲೈಕ್ ಎನಿ ಇಂಡಿಯನ್ ಅಂತ ಹೇಳ್ತಾರೆ. ಸಂಬಡಿ ಕಾಂಪ್ಲಿಮೆಂಟೆಡ್ ದಟ್ ಯು ಲುಕ್ ಲೈಕ್ ಆಸಿನ್, ಬಾಲಿವುಡ್ ಆಕ್ಟ್ರೆಸ್. ಮೈ DI colorist, when he saw the images, he said, this girl looks like Asin. So Asin is the most prettiest girl we have in India. So once again I should compliment him.
ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ದೇ ವಿಷಯದನ್ನ ವಂಡರ್ಫುಲ್ ಜಾಬ್. ಸುದ್ದಿ ಸರ್ ಕಾಶ್ಮೀರ ಕರ್ಕೊಂಡು ಹೋಗಿ ನಮಗೆ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಡಿಜಿಟಲ್ ಶ್ರೀನಾಥ್ ಬೈಡಿನಲ್ಲಿ ಗೋಳಿಕೊಂಡ್ರು ನನ್ನ. ಆದರೂ the wonderful team I work. I should thank for this UP2 team because they have given me something to remember. Thank you once again. Thank you, sir. ನಾನು ಕೊನೆಯದಾಗಿ ಇನ್ನು ಮೊದಲನೇದಾಗಿ ಆಕ್ಚುಲಿ ಈಗ ನಮ್ಮ ಪ್ರೊಡಕ್ಷನ್ ಫಸ್ಟ್ ಟೈಮು ನಾನು ನಮ್ಮ ಸುದಿ ಬ್ರದರ್ ಮಾಡಿದ್ವಿ ಒಂದು ಸಿನಿಮಾ. ಇದು ನಾನು ಪ್ರಿಯಾಂಕಾ ಜೊತೆ ಸೇರಿ ಮಾಡ್ತಿರೋ ಸಿನಿಮಾ ಫಸ್ಟ್ ಟೈಮು. ಸೊ ಈ ಸಿನಿಮಾದಲ್ಲಿ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಾನು ಅವತ್ತು ಹೇಳಿದ್ದೆ, ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರ ಹೆಸರು ಬಿಟ್ಟಂಗಾಗುತ್ತೆ. ತುಂಬಾ ಜನ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸು. ನಮ್ಮ ಅಪ್ಪ ಅಮ್ಮ, ಮಕ್ಕಳು ಪಾಪ ನಮ್ಮನ್ನ ಎಷ್ಟೋ ದಿನ ಮಿಸ್ ಮಾಡಿಕೊಂಡು ಅಪ್ಪ ಏನಪ್ಪ ಸಿಗದೇ ಇಲ್ಲ ನೀನು ಅಂತ ಓಪನ್ ಆಗಿ ಹೇಳೋರು ಇಬ್ರು. ಆದ್ರೂ ತುಂಬಾ ಸ್ಯಾಕ್ರಿಫೈಸ್. ಥ್ಯಾಂಕ್ ಯು ಆಯುಷ್ ಅಂಡ್ ಚಿನ್ನಿ, ಅಪ್ಪ ಅಮ್ಮಂಗೆ, ಅತ್ತಿಗೆಗೆ, ನಮ್ಮ ಅಣ್ಣನಿಗೆ, ನನ್ನ ಜೊತೆ ವರ್ಕ್ ಮಾಡೋ ಎಲ್ಲ ಟೀಮು, ಲೋಕಿ, ಶ್ರೀರಾಮ್ ಅವರೆಲ್ಲ ಹೊರಗೆ ಬರಲ್ಲ, ಕಾಣ್ತದೇ ಇಲ್ಲ, ಎಲ್ಲ ಹಿಂದ್ಗಡೆ ಇರ್ತಾರೆ. ನಾನು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ತರ ಕೆಲಸ ಮಾಡ್ತಾರೆ ಅವರು. ಸೊ ಎಲ್ಲ ಟೀಮ್ ಅವರು ತುಂಬಾ ಏನೋ ನಮ್ಮ ಪಾರುಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾವ ರೀತಿನೂ ಕೂಡ ನಮ್ಗೆ ಒಂದು ಏನೋ ಏನೋ ಅಲ್ಲಿ ಕಾಶ್ಮೀರಲ್ಲಿ ನಿಜವಾಗ್ಲು ಬಹಳ ಅದೆಷ್ಟು ಚಳಿ ಅಂದ್ರೆ ನಿಜವಾಗ್ಲು ನಂಬಕ್ಕಲ್ಲ, ಅಷ್ಟು ಚಳಿ ಇದ್ರು ಕೂಡ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ನನಗೆ ಅಶೋಕ್ ಎಲ್ಲ ಬಂದ ನನಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಪಾರುಲ್, ಥ್ಯಾಂಕ್ ಯು ಕ್ರಿಸ್ಟಿನಾ. ರಿಯಲಿ ಕ್ರಿಸ್ಟಿನಾ ಬಗ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾನೊಬ್ಬ ಡೈರೆಕ್ಟರ್ ಆಗಿ ಲ್ಯಾಂಗ್ವೇಜ್ ಗೊತ್ತಿಲ್ದೇನೆ ಇವನ್ ಒಂದೊಂದು ಸಣ್ಣ ಸೆನ್ಸಿಟಿವ್ ಒಂದೊಂದು ಮೈನ್ಯೂಟ್ ವಿಷಯನೂ ಅರ್ಥ ಮಾಡ್ಕೊಂಡು, ಆ ಡೈಲಾಗ್ ಎಲ್ಲ ಅರ್ಥ ಮಾಡ್ಕೊಂಡು 24 hours ಡೈಲಾಗ್ ಎಲ್ಲ ಇರ್ತಿರ್ಲಿ ಹುಡುಗಿ. ಬೆಳಿಗ್ಗೆ ಬಂದ್ರೆ ಡೈಲಾಗ್ ಇಟ್ಕೊಂಡು ಅದನ್ನ ಹೆಂಗ್ ಹೇಳ್ಬೇಕು, ಯಾವ ರೀತಿ ಹೇಳ್ಬೇಕು, ಆ ತರ ನೀವು ಪಿಕ್ಚರ್ ನೋಡ್ರೆ ಅನ್ಸದೇ ಇಲ್ಲ ಹುಡುಗಿ, ನಮ್ಮ ಕನ್ನಡದ ಹುಡುಗಿ ಇದನ್ನ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ಸ್ ಫಾರ್ ಗುರುಕಿರಣ್. ನಾನು ತುಂಬಾ ಜಗಳ ಆಡಿದ್ದೀನಿ ಎಲ್ಲಾದ್ರೂ, ಅಶೋಕ್ ಅವ್ರ ಹತ್ರ, ಗುರುಕಿರಣ್ ಹತ್ರ, ಶ್ರೀನಾಥ್ ಹತ್ರ. ನನ್ನ ಹುಚ್ಚತನನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೂ ಪರ್ಸನಲ್ ಆಗಿ ಯಾರು ತಗೊಂಡಿಲ್ಲ. ಶ್ರೀ ಆಗ್ಲಿ ಪ್ರತಿಯೊಬ್ಬರ ಹತ್ರ ಎಲ್ಲಾದ್ರೂ ನಾನು ಜಗಳ ಆಡಿದ್ದೀನಿ. ಕೆಲಸದಿ ಅನ್ಸುತ್ತೆ ಯಾಕೆ ಹಿಂಗ್ ಜಗಳ ಆಡ್ತೀವಿ ಅಂತ. ಆದ್ರೂ ಆ ಮೆಚುರಿಟಿ ಇನ್ನೂ ಬಂದಿಲ್ಲ. ಈ ಪಿಕ್ಚರ್ ಮುಗಿಸುವಷ್ಟು ಬರುತ್ತೆ ಅನ್ಕೊಂಡಿದ್ದೀನಿ. ಓಕೆ, ನೀವೆಲ್ಲ ಸಿನಿಮಾ ನೋಡ್ರ ಮೇಲೆ ಮತ್ತೆ ಸೇರೋಣ. ನಿಮ್ಮ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ನೀವು ನೀನು ಅನ್ನೋದಕ್ಕೆ ಮುಖ್ಯ ಕಾರಣ ನೀವು. ನಾನು ಹೇಳ್ತಾನೆ ಇದ್ದೀನಿ, ನೀವು ಜನಗಳಿಗೆ ತಲುಪಿಸೋರು ನೀವು. ಅದನ್ನ ಈ ಸಿನಿಮಾ ನೋಡಿ ಏನೇ ಇದ್ರು ಕೂಡ ನನ್ನ ಹತ್ರ ಓಪನ್ ಆಗಿ ಮಾತಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದ್ರ ವಿಷಯ ಜನಗಳಿಗೆ ತಲುಪಬೇಕು, ಅದು ಬಹಳ ಇಂಪಾರ್ಟೆಂಟು. ಎಸ್ಪೆಷಲಿ ಈಗಿನ ಕಾಲದಲ್ಲಿ ನಾವು ಏನೋ ಒಂದು ಬೇರೆ ತರ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ. ಇದೆಲ್ಲೋ ಒಂದ್ ಕಡೆ ಒಂದು ಟ್ಯಾಬ್ಲೆಟ್ ತರ ಹೆಲ್ಪ್ ಆಗುತ್ತೆ ಎಲ್ರಿಗೂ ಅಂತ ಒಂದು ಆಸೆ ಅಷ್ಟೇ ನನಗೆ. ಜಾಸ್ತಿ ಜನ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನ ಫಾರಿನ್ ನಲ್ಲಿ, ಆಮೇಲೆ ನಾರ್ತ್ ಇಂಡಿಯಾಲಿ, ಆಮೇಲೆ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಎಲ್ಲಾ ಕಡೆ ರಿಲೀಸ್ ಮಾಡಕ್ಕೆ ಜಾಸ್ತಿ ಜನ ನೋಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟೇ. ಕಮರ್ಷಿಯಲ್ ಯಾವ ಉದ್ದೇಶ ಇಲ್ಲ. ಯಾಕಂದ್ರೆ ಕಮರ್ಷಿಯಲ್ ನಾನು ಜೀವನದಲ್ಲಿ ದುಡ್ಡು ಮಾಡಿದ್ದೀನಿ, ಆಸ್ತಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನಗೆ ಇನ್ನೇನು ಬೇಕು ಅನ್ನೋ ಆಸೆ ಇಲ್ಲ. ಆದ್ರೂ ಬರ್ಕೊಂಡಿದ್ದೀನಿ ಬೇಕು ನಾನು ಅಂತ. ಸೊ ಸಾಕು ಅನ್ಸಿದೆ ನನಗೆ. ಇನ್ನೇನಿದ್ರು ಇನ್ನೇನೋ ಕೊಡಬೇಕು ಅನ್ನೋದು ಒಂದೇ ಆಸೆ ಅಷ್ಟೇ. ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಳ್ಳೇದೇನಾರ ಒಂದು ವಿಷಯ ಹೇಳ್ಬೇಕು, ಎಂಟರ್ಟೈನಿಂಗ್ ಹೇಳ್ಬೇಕು ಅನ್ನೋ ಆಸೆ ಒಂದು ಟ್ರೈ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಪ್ರೊಡಕ್ಷನ್ಗೆ, ನಮ್ಗೆ ಎಲ್ಲರ ಮೇಲೂ ಕೂಡ. ಥ್ಯಾಂಕ್ ಯು ವೆರಿ ಮಚ್.